ಈಗಾಗಲೇ ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳಲ್ಲಿ ಅದನ್ನು ಶಿಕ್ಷಣವನ್ನು ಹೊರತುಪಡಿಸಿ ಬೇರೆ ಚಟುವಟಿಕೆಗಳಿಗೆ ಬಳಸಬಾರ್ದು ಅನ್ನುವಂಥ ಚರ್ಚೆಗಳು ಹಿಂದೆ ಅನೇಕ ಬಾರಿ ನಡೆದಿತ್ತು. ಆದರೆ ಇದೀಗ ಸರ್ಕಾರ ಈ ಗಣೇಶೋತ್ಸವ ಮತ್ತು ಬೇರೆ ಬೇರೆ ಧಾರ್ಮಿಕ ಆಚರಣೆಗಳು ಮುನ್ನೆಲೆಗೆ ಬರ್ತಾ ಇರುವಂತೆ ಈಗ ಒಂದು ಆದೇಶವನ್ನು ಶಿಕ್ಷಣ ಇಲಾಖೆ ಅಧಿಕೃತವಾಗಿ ಹೊರಡಿಸಿದೆ. ಯಾವುದೇ ಶಿಕ್ಷಣೇತರ ಚಟುವಟಿಕೆಗಳಿಗೆ ಶಾಲಾ ಮೈದಾನಗಳನ್ನು ಅಥವಾ ಶಾಲೆಯ ಇದನ್ನು ಏನಿದೆ ಆ ಒಂದು ವೆರಾಂಡಗಳನ್ನು ಕೊಡಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಬಹುತೇಕವಾಗಿ ಈ ಆದೇಶದ ಬಗ್ಗೆ ಒಂದಷ್ಟು ಅಪಸ್ವರಗಳು ಕೇಳಿ ಬಂದಿರುವಂಥದ್ದು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಬೆಳ್ತಂಗಡಿ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಹರೀಶ್ ಪೂಂಜಾ ಅವರಿದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರ್, ಈಗ ಏನಂತ ಆದೇಶ ಇದೆ ಸರ್? ಏನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ಸರ್ಕಾರ ಆಡಳಿತದಲ್ಲಿ ಇದೆ ಅನ್ನುವಂಥದ್ದನ್ನು ಈ ಸುತ್ತೋಲೆಯ ಮೂಲಕ ನಾವು ಈ ರಾಜ್ಯದ ಹಿಂದೂ ಸಮಾಜ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಕಾಲಘಟ್ಟದಲ್ಲಿ ಒಂದು ಶಾಲೆ ಅಂತೇಳಿದರೆ ಎಲ್ಲೂ ಪ್ರಾರಂಭ ಆಗಿತ್ತು ಅಂತ ಹೇಳಿದರೆ ಅನೇಕ ದೇವಸ್ಥಾನಗಳಲ್ಲಿ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥ ಇತಿಹಾಸಗಳಿದೆ. ಅನೇಕ ಧಾರ್ಮಿಕ ಸಂಸ್ಥೆಗಳಲ್ಲಿ ಶಾಲೆಗಳು ಪ್ರಾರಂಭ ಆಗಿರ್ತಕ್ಕಂಥದ್ದು ಇದೆ. ಪ್ರಾಯಶಃ ಇವತ್ತು ಕರ್ನಾಟಕದ ಸರ್ಕಾರ ಇವತ್ತು ಹಿಂದೂ ವಿರೋಧಿ ಧೋರಣೆಯನ್ನು ಮತ್ತೆ ಗಣೇಶೋತ್ಸವ ಮತ್ತು ಅಷ್ಟಮಿಯ ಸಂದರ್ಭದಲ್ಲಿ ಮತ್ತೆ ತೋರಿರ್ತಕ್ಕಂಥದ್ದು. ಈಗ ಶಿಕ್ಷಣ ಇಲಾಖೆ ಒಂದು ಆರ್ಡರ್ ಮಾಡ್ತದೆ ಏನಂತ ಹೇಳಿದರೆ ಧಾರ್ಮಿಕ ಶೈಕ್ಷಣಿಕವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಹೊರತುಪಡಿಸಿ ಇನ್ಯಾವುದೇ ಚಟುವಟಿಕೆಗಳನ್ನು ಶಾಲಾ ಆವರಣದಲ್ಲಿ ಮಾಡಬಾರ್ದು ಎನ್ನುವಂಥ ಸುತ್ತೋಲೆಯನ್ನು ಇವತ್ತು ಹೊರಡಿಸಿರ್ತಕ್ಕಂಥದ್ದು. ಪ್ರಾಯಶಃ ಇನ್ನು ಕೆಲವೇ ದಿನಗಳಲ್ಲಿ ಗಣೇಶೋತ್ಸವ ಬರ್ತದೆ, ಕೃಷ್ಣಾಷ್ಟಮಿಗಳು ಬರ್ತದೆ. ಈಗಾಗಲೇ ಅನೇಕ ಸಂಘ ಸಂಸ್ಥೆಯವರು, ಗಣೇಶೋತ್ಸವ ಸಮಿತಿಯವರು, ಅಷ್ಟಮಿಯ ಸಮಿತಿಯವರು ಇವತ್ತು ಹೋಗಿ ನಮಗೆ ಈ ಶಾಲೆಯಲ್ಲಿ ಪ್ರತಿ ವರ್ಷ ಮಾಡತಕ್ಕಂಥ ಅಷ್ಟಮಿಯ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಿ, ಗಣೇಶೋತ್ಸವದ ಕಾರ್ಯಕ್ರಮಕ್ಕೆ ಅನುಮತಿ ಕೊಡಿ ಅಂತ ಕೇಳಿದಾಗ ಇವತ್ತು ಈ ಸುತ್ತೋಲೆಯನ್ನು ಆ ಸಂಘ ಸಂಸ್ಥೆಗಳಿಗೆ ಕೊಟ್ಟು ಯಾವುದೇ ರೀತಿಯಾಗಿಯೂ ನಾವು ನಿಮಗೆ ಅವಕಾಶ ಮಾಡಿಕೊಟ್ರೆ ನಾವು ಇದಕ್ಕೆ ಶಿಕ್ಷೆಗೆ ಗುರಿಯಾಗ್ತೇವೆ ಅನ್ನುವಂಥದ್ದನ್ನು ಸ್ಥಳೀಯವಾಗಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಹೇಳ್ತಕ್ಕಂಥ ಸ್ಥಿತಿಯನ್ನು ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ಕೇಳ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಒಂದು ಹಿಂದೂ ವಿರೋಧಿ ಧೋರಣೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಿಗೆ ಇವತ್ತು ತಂದಿದೆ ಅಂತ ಹೇಳಿದರೆ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಯನ್ನು ಇವತ್ತು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಗಣೇಶೋತ್ಸವ ಅನ್ನುವಂಥದ್ದು ವರ್ಷಾನುವರ್ಷ ಒಂದೇ ಕಡೆಗಳಲ್ಲಿ ನಡ್ಕೊಂಡು ಬಂದಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ ಅನೇಕ ಕಡೆಗಳು ನಡೆಯುತ್ತೆ. ಈಗ ಅದಕ್ಕೆ ಅನುಮತಿ ಸಿಗದೆ ಇದ್ದರೆ ನೀವೊಬ್ಬ ಶಾಸಕರಾಗಿ ನಿಮ್ಮ ಹೋರಾಟ ನೋಡಿ. ಹಿಂದೂ ಸಮಾಜವನ್ನು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಅನೇಕ ಸಂದರ್ಭಗಳಲ್ಲಿ ತುಳಿತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಬಹುಶಃ ಇವತ್ತು ಶಾಲೆಯ ಆವರಣಗಳಲ್ಲಿ ಧಾರ್ಮಿಕ ಆಚರಣೆಯನ್ನು ಅನೇಕ ವರ್ಷದಿಂದ ಬಂದಿರತಕ್ಕಂಥ ಧಾರ್ಮಿಕ ಆಚರಣೆಯನ್ನು ಮಾಡಬಾರ್ದು ಎನ್ನುವಂಥ ಆದೇಶವನ್ನು ಹೊರಡಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿಯವರ ಹಿಂದೂ ವಿರೋಧಿ ಧೋರಣೆಯನ್ನು ಇವತ್ತು ಅನುಷ್ಠಾನ ಮಾಡತಕ್ಕಂಥ ಕೆಲಸವನ್ನು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕಾಗ್ತದೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತೇನೆ. ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ನಾನೊಬ್ಬ ಹಿಂದೂ ಕಾರ್ಯಕರ್ತನಾಗಿ ಮತ್ತೊಬ್ಬ ಹಿಂದೂ ಆಗಿ ಈ ರೀತಿಯ ಆಚರಣೆಯನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನೇ ಸಂದರ್ಭದಲ್ಲಿ ಹೇಳ್ತೇನೆ. ಇಷ್ಟುವರೆಗೆ ಈ ವಿವಾದ ಇರಲಿಲ್ಲ. ಅಂದರೆ ಯಾವಾಗ ಹಿಜಾಬ್ ಆಯಿತು ಆ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳಾದಾಗ ಧಾರ್ಮಿಕ ಚಿಹ್ನೆಗಳ ಬಳಕೆಯ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳಿತ್ತು. ಅಂದರೆ ಇದಕ್ಕೆ ಕಾರಣ ಆಗಿರ್ಬೋದು. ಇದು ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು ಅಂತ ಸರ್ಕಾರ ಹೇಳ್ತದೆ. ಅದೇ ಶಾಲೆಯಲ್ಲಿ 20 ವರ್ಷ, 30 ವರ್ಷ, 50 ವರ್ಷ, 75 ವರ್ಷಗಳ ಕಾಲನೂ ಗಣೇಶೋತ್ಸವ ಅಷ್ಟಮಿ ಮಾಡಿಕೊಂಡು ಬಂದಿರತಕ್ಕಂಥ ಆ ಆಚರಣೆಯನ್ನು ಒಂದು ದಿನದ ಮಟ್ಟಿಗೆ, 2 ದಿವಸದ ಮಟ್ಟಿಗೆ, 3 ದಿವಸದ ಮಟ್ಟಿಗೆ ಕೊಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿದರೆ ಇದು ದ್ವಂದ್ವದ ಅಭಿಪ್ರಾಯ ಅಲ್ವ ಸರ್ಕಾರದ್ದು. ಅಂದರೆ ಹಿಂದೂಗಳನ್ನು ದಮನಿಸಿಯೇ ನಾವು ರಾಜಕಾರಣ ಮಾಡ್ತೀವಿ, ಮುಸಲ್ಮಾನರು ತುಷ್ಟೀಕರಣ ಮಾಡಿ ರಾಜಕಾರಣ ಮಾಡ್ತೀವಿ ಅನ್ನುವಂಥ ಭಾವನೆಗೆ ಇದು ಪುಷ್ಟಿ ಕೊಡ್ತಾ ಇರ್ತಕ್ಕಂಥ. ಇಲ್ಲಿ ಜಿಲ್ಲೆಯಲ್ಲಿ ಎಲ್ಲಾದರೂ ನಿರಾಕರಣೆ ಆಗಿರುವಂಥ ಘಟನೆಗಳಾಗಿ ಇವತ್ತು ಬೆಳ್ತಂಗಡಿಯಲ್ಲಿ ಅನೇಕ ಕಡೆಯಲ್ಲಿ ಈ ಗಣೇಶೋತ್ಸವ ಸಮಿತಿಯವರು ಹೋಗಿ ಶಾಲೆಯಲ್ಲಿ ಕೇಳಿದಾಗ, ಕೃಷ್ಣಾಷ್ಟಮಿಯ ಸಮಿತಿಯವರು ಶಾಲೆಯಲ್ಲಿ ಕೇಳಿದಾಗ ಯಾವುದೇ ಕಾರಣಕ್ಕೂ ಇದನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಈ ಸುತ್ತೋಲೆಯನ್ನು ಕೊಟ್ಟಿದ್ದಾರೆ. ಈ ಸುತ್ತೋಲೆಯನ್ನು ಹೊರತುಪಡಿಸಿ ನೀವೆಲ್ಲಿಯಾದರೂ ಈ ಮನವಿಯನ್ನು ಡಿ ಅವರಿಗೆ ಕಳಿಸಿದರೆ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅನ್ನುವಂಥ ಮಾತನ್ನು ಸಹ ಹೇಳಿರ್ತಕ್ಕಂಥ ಮಾತುಗಳು ಹೇಳಿದ್ದಾರೆ ಅನ್ನುವಂಥದ್ದು ಸಹ ಗಮನಕ್ಕೆ ಬಂದಿರತಕ್ಕಂಥದ್ದು. ಇದಿಷ್ಟು ಶಾಸಕರಾದ ಹರೀಶ್ ಪೂಂಜಾ ಅವರ ಮಾತು. ಇದು ಕರಾವಳಿ ಭಾಗದಲ್ಲಿ, ಅಂದರೆ ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲಿಖಿತವಾಗಿ ಅನೇಕ ಕಡೆಗಳಲ್ಲಿ ಈ ರೀತಿಯಾಗಿ ನಡ್ಕೊಂಡು ಬಂದಿತ್ತು. ಆದರೆ ಈಗ ಅದಕ್ಕೆ ಫುಲ್ ಸ್ಟಾಪ್ ಇಟ್ಟಿರುವಂಥದ್ದು ಮತ್ತೊಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಡುತ್ತಾ ಅನ್ನುವಂಥ ಅನುಮಾನಗಳು ಕೂಡ ಎದ್ದಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.